ಹಾಯ್ ಫ್ರೆಂಡ್ಸ್, ಇಂದು ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ಮಿಲ್ಕ್ ಪೌಡರ್ ರಸ್ಮಲಾಯಿ ಮಾಡುವ ವಿಧಾನವನ್ನು ನೋಡೋಣ. ಮೊದಲು ಒಂದು ಬೌಲ್ಗೆ 12 ಪ್ಯಾಕೆಟ್ ಮಿಲ್ಕ್ ಪೌಡರ್, 2 ಮೊಟ್ಟೆ ಮತ್ತು 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಕಲಸಿ. ಅದು ಮೃದುವಾಗಿ ಹಿಟ್ಟನ್ನು ತಯಾರಿಸಬೇಕು. ಹಿಟ್ಟು ಗಟ್ಟಿಯಾಗದಂತೆ ನೋಡಿಕೊಳ್ಳಿ. ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಕೈಯಲ್ಲಿ ಸವರಿ. ಅದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಈಗ ಒಂದು ಪಾತ್ರೆಗೆ 1.5 ಲೀಟರ್ ಹಾಲು ಹಾಕಿ ಕುದಿಸಿ. ಹಾಲು ಕುದಿಯಲು ಪ್ರಾರಂಭವಾದ ನಂತರ ಸಕ್ಕರೆ ಅಥವಾ ಮಿಲ್ಕ್ ಮೇಡ್, ಸ್ವಲ್ಪ ಫುಡ್ ಕಲರ್ ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಹಾಲು ಕುದಿಯುತ್ತಾ ಬರಲಿ. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ 1.5 ಲೀಟರ್ ಹಾಲು 1 ಲೀಟರ್ ಬರುವ ತನಕ ಚೆನ್ನಾಗಿ ಕುದಿಸಿ. ನಂತರ ತಯಾರಿಸಿದ ಉಂಡೆಗಳನ್ನು ಒಂದೊಂದಾಗಿ ಹಾಲಿಗೆ ಹಾಕಿ ಪಾತ್ರೆಗೆ ಮುಚ್ಚಳ ಹಾಕಿ ಕಡಿಮೆ ಉರಿಯಲ್ಲಿ ಉಂಡೆಗಳು ಚೆನ್ನಾಗಿ ಬೇಯುವವರೆಗೆ ಕುದಿಸಿ. ನಂತರ ತಣ್ಣಗಾಗಲು ಬಿಟ್ಟು ಬೇಕಿದ್ದರೆ ಸ್ವಲ್ಪ ಸಮಯ ಫ್ರಿಜ್ನಲ್ಲಿ ಇಡಿ. ಇದೀಗ ನಮ್ಮ ಮೃದುವಾದ ರುಚಿಯಾದ ಮಿಲ್ಕ್ ಪೌಡರ್ ರಸ್ಮಲಾಯಿ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.